ಹಲೋ ಹಾಯ್ ನಮಸ್ಕಾರ. ಇವತ್ತು ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ. ಯಾಕೋ ಬಿರಿಯಾನಿ ತಿನ್ನಬೇಕು ಅನ್ನೋ ಆಸೆ ಆಗಿಬಿಟ್ಟಿದೆ. ಚಾನಲ್ ವೆಲ್ಕಮ್ ಮಾಡೋದೇ ಬರ್ಬಿಟ್ಟೆ. ಸೊ ವ್ಲಾಗಲ್ಲಿ ಹೇಳಿದೆ ಐ ಆಮ್ ನವನೀತ್ ಅಂತ ಇರುತ್ತಂತ ಯೂಟ್ಯೂಬ್ ಚಾನಲು. ಬಟ್ ನಾನು ಚೇಂಜ್ ಮಾಡಿದ್ದೀನಿ, NV ಕನ್ನಡ ಅಂತ ಇರುತ್ತೆ. ಸ್ವಲ್ಪ ಜನಗಳಿಗೆ ಈಸಿ ಆಗಲಿ, ಯಾಕಂದರೆ ನನ್ನ ಹೆಸರು ಯಾರಿಗೂ ಅಷ್ಟೊಂದು ಬಾಯಿಗೆ ಬರೋಲ್ಲ, ಅದಕ್ಕೆ NV ಕನ್ನಡ ಅಂತ ಹಾಕಿದ್ದೀನಿ. ನಾನು ಝೊಮ್ಯಾಟೋಲ್ಲಿ ಆರ್ಡ್ರ್ ಮಾಡಿದ್ದೀನಿ. ನಾನು ಸ್ವಲ್ಪ ಹೊತ್ತರಲ್ಲಿ ಬಂದ್ಬಿಡ್ತೇನೆ. ನಮ್ಮದು ಮೇಘನಾ ಔಟ್ಲೆಟ್ ಬಂದ್ಬಿಟ್ಟು ರಾಜಾಜಿನಗರ ಅಂತೀನಿ, ಇದು ನವರಂಗ್ ಹತ್ರ ಇರೋದು. ಸೊ ನಂಗೆ ಗೊತ್ತು, ಯಾಕಂದರೆ ನಾನು ಝೊಮ್ಯಾಟೊ ಮಾಡಿದ್ದೀನಿ. ಅದು ಅಲ್ಲಿಂದ ಪಾರ್ಸಲ್ಗಳು ತರ್ತಾಯಿದ್ದೆ, ನಾನು ಬೇರೆಯವ್ರಿಗೆ ಆರ್ಡ್ರ್ ಮಾಡ್ತಾಯಿದ್ದೆ. ಸೊ ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾನೆ. ಆವಾಗ ನಿಮಗೆ ಮೇಘನಾ ಬಿರಿಯಾನಿದು ಟೇಸ್ಟು ರಿವ್ಯೂ ಎಲ್ಲ ಕೊಡ್ತೀನಿ. ಬನ್ನಿ ಸಾರ್, ಬನ್ನಿ ಸಾರ್. ಬಂದರು 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 ಇನ್ನೊಂದು ರೋಡ್ ಇದೆ, ಅದು ಒಂದು ರೋಡು ಮಿಸ್ಟೇಕಾಗಿ ಅಲ್ಲಿ ಹೋಗ್ಬಿಡ್ತಾರೆ. ಬಟ್ ಕರೆಕ್ಟಾಗಿ ಹಾಕಿದ್ದೀನಿ ಲೊಕೇಶನ್ನು, ನೋಡೋಣ ಎಲ್ಲಿರ್ತಾರೆ ಅಂತ. ಸೊ ಇವಾಗೇನೋ ಕಾಲ್ ಮಾಡ್ಬೋದು, ವೇಟಿಂಗ್. ಹೋಗ್ಬೋದು ಅಲ್ಲಿಗೆ, ಬಟ್ ಕಾಲ್ ಮಾಡಲಿ, ಯಾಕಂದರೆ ಮಿಸ್ಟೇಕಾಗಿ ಅಲ್ಲಿ ಹೋಗಿರ್ತಾರೆ. ಆಮೇಲೆ ನಾನು ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಇದು ಮಾಡೋದು ಬೇಡ. ಕರೆಕ್ಟಾಗಿ ಬಂದ್ಬಿಟ್ಟು ಆ ಲೊಕೇಶನ್ಗೆ. ಓಕೆ, ಅಲ್ಲಿ ಹೋಗಿ ನಾನು ಕಲೆಕ್ಟ್ ಮಾಡ್ಕೊಬರ್ತೀನಿ. ಓಕೆನಾ? ಫೋನ್ ಬರ್ತಾರೆ. ಕಾಲ್ ಮೀ ಬ್ರೋ, ಕಾಲ್ ಮೀ ಬ್ರೋ. ನಾನೇ ಬರ್ತೀನಿ, ಕಾಲ್ ಮಾಡೋದು ಬೇಡ. ಆರ್ಡ್ರು ತರ್ತಾಯಿದ್ದೀನಿ, ಮನೆಗೆ ಹೋಗಿ ರಿವ್ಯೂ ಕೊಡ್ತೀನಿ ತಿಂದ್ಬಿಟ್ಟು. ಓಕೆ, ಫೈನಲಿ ಆರ್ಡ್ರು ಬಂದಿದೆ. ಸೊ ಇದನ್ನು ತಟ್ಟೆಗೆ ಹಾಕ್ಕೊಂಡು, ಆ್ಯಕ್ಚುಲಿ ಇದು ಬಾಕ್ಸ್ ಕೊಟ್ಟಿರ್ತಾರೆ, ನಾನು ಆ ಬಾಕ್ಸಲ್ಲೆಲ್ಲ ತಿನ್ನೋಕ್ಕೆ ಮನಸ್ಸು ಬರೋಲ್ಲ, ನಾನು ತಟ್ಟೆಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ನನಗೆ. ಸೊ ತಿನ್ನೋಣ ಬನ್ನಿ, ನಮ್ಮ ರೂಮ್ಗೆ ಹೋಗ್ಬಿಡೋಣ. ಆಮೇಲೆ ನಮ್ಮಣ್ಣ ಚೂರು ಚೆಲ್ಲಿದ್ರೆ ಬೈತಾನೆ. ಇಲ್ಲಿ ಯಾರೂ ಬೈಯೋರಿಲ್ಲ, ಯಾಕಂದ್ರೆ ನಾನೇ ಓನರು ಈ ರೂಮ್ಗೆ, ಈ ರೂಮ್ ಮಾತ್ರ. ಮಾಡಿದ್ರೆ ಹಿಂಗೆ ಕೊಟ್ಟಿರ್ತಾರೆ, ಇದನ್ನು ಹಾಕ್ಕೊಳ್ಳೋಣ. ಯಾಕಂದ್ರೆ ನಾನು ಬಾಕ್ಸಲ್ಲಿ ತಿನ್ನಲ್ಲ, ನಾನು ಯಾಕೋ ಸೆಟ್ ಆಗಲ್ಲ ನಂಗೆ ಬಾಕ್ಸಲ್ಲಿ ತಿನ್ನೋಕ್ಕೆ. ರೈಸೆಲ್ಲ ಪ್ಲೇಟ್ಗೆ ಹಾಕೊಳ್ಳೋದಾಯಿತು. ಇವಾಗ ಅದ್ರ ಮೇಲೆ ಪೀಸ್ ಹಾಕೋಣ. ಹೇಗಿದೆ ನೋಡಿ ಪೀಸು, ಹಿಂಗೆ ಹಾಕೋಬೇಕು. ನೀವು ಸೈಡಿಗೆ ಇಟ್ಕೊಂಡು ತಿನ್ನೋದಲ್ಲ, ಉಪ್ಪಿನಕಾಯಿ ಥರ ಫುಲ್ಲು ಕಳಿಸ್ಬಿಟ್ಟು ತಿನ್ನಬೇಕು. ಹಿಂಗೆ ಫುಲ್ಲು ಕಳಿಸ್ಕೋಬೇಕು. ಆವಾಗ ಅದ್ರ ಮಸಾಲ ಎಲ್ಲ ಬಿರಿಯಾನಿಗೆಲ್ಲ ಸೇರುತ್ತೆ, ಆವಾಗ ತಿನ್ನಬೇಕು. ಸೊ ಹೇಗಿದೆ ನೋಡಿ. ಇವಾಗ ನನ್ನ ಜೊತೆ ನೀವು ತಿನ್ನಿ, ನಿಮ್ಮ ಬೇಳೆ ಸಾರು ಮಾಡಿರ್ತಾರೆ ನಂಚ್ಕೊಂಡು ನನ್ನ ಜೊತೆ ನೀವು ತಿನ್ನಿ, ಬಿರಿಯಾನಿ ಥರ ತಿನ್ನಿ. ಹೇಗಿತ್ತಪ್ಪ ಅಂದರೆ ಬಿರಿಯಾನಿ ಚೆನ್ನಾಗಿತ್ತು. ಬಟ್ ನೀವು ಮಸಾಲ ಐಟಮ್ ಇಷ್ಟ ಇಲ್ಲ ಅಂದರೆ ಇದನ್ನು ದಯವಿಟ್ಟು ಟ್ರೈ ಮಾಡೋಕ್ಕಂತೂ ಹೋಗಬೇಡಿ, ಸಖತ್ ಮಸಾಲ ಇರುತ್ತೆ. ಸೊ ಮಸಾಲ ಐಟಮ್ ಇಷ್ಟ ಇಲ್ಲದೆ ಇರೋರು ಅದನ್ನು ಅವಾಯ್ಡ್ ಮಾಡಿ, ಓಕೆನಾ? ಮತ್ತು ಇನ್ನೊಂದು, ನೀವು ಮೇಘನಾದಲ್ಲಿ ಆರ್ಡ್ರ್ ಮಾಡಬೇಕಂದ್ರೆ ಅಲ್ಲಿ 2 ಪರ್ಸನ್ ತಿನ್ನೋದು ಫುಡ್ನ ಆರ್ಡ್ರ್ ಮಾಡೋಕ್ಕೆ ಹೋಗಬೇಡಿ. 2 ಪರ್ಸನ್ ಇದ್ದರೆ 2 ಪರ್ಸನ್ನೇ ಆರ್ಡ್ರ್ ಮಾಡಿ. ಬೇಕಾದ್ರೆ ನೀವು ಸಿಂಗಲ್ ಇದ್ದರೆ ಸಿಂಗಲ್ ಆರ್ಡ್ರ್ ಮಾಡಿ. ಯಾಕೆ ಇವಾಗ ನಾನು ತರಿಸಿರೋದು ಬರೀ ಸಿಂಗಲ್ಲು, 245 ರೂಪಾಯಿ ಇತ್ತು. ನಿಂಗೆ 2 ಪರ್ಸನ್ ಅಂದರೆ 360 ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ಫುಲ್ಲು ತಿಂದರೆ ನೀವು ಒಂಥರ ಯಾಕಪ್ಪ ತಿಂದೆ ಅನಿಸ್ಬಿಡುತ್ತೆ, ಮಸಾಲ ಬೇರೆ. ಸೊ ಅದೊಂದು ಗ್ಯಾಪ್ನ ಇಟ್ಕೊಳ್ಳಿ. ಆರ್ಡ್ರ್ ಮಾಡ್ಬೇಕಾದ್ರೆ ಒಬ್ಬರು ಇದ್ದರೆ ಒಂದು 245 ಮಾತ್ರ ಆರ್ಡ್ರ್ ಮಾಡಿ, ಓಕೆನಾ? ಸೊ ಓವರಾಲ್ ಹೇಳ್ಬೇಕಂದ್ರೆ ಚೆನ್ನಾಗಿತ್ತು. ಒಂಥರ ಟೇಸ್ಟ್ ಹೆಂಗಿರುತ್ತೋ ಒಂದು 2 ಅವರ್ ಬಾಯಲ್ಲೇ ಇರುತ್ತೆ. ಸೊ ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಲಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.